ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ದುರಂದರ್ವನ್ನ ಈ ಒಂದು ಸೀನ್ ನಿಮಗೆ ನೆನಪಿರಬಹುದು. ಆ ಸೀನ್ ಬಂದಾಗ ಇಡೀ ಥಿಯೇಟರ್ ಅಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಆ ಸೀನಲ್ಲಿ ರಣವೀರ್ ಸಿಂಗ್ ತೋರಿಸಿದಂತ ಆ ಕೋಪ, ಆ ನೋವು, ಆ ಸಂಕಟ, ಅದನ್ನ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯ ಕೂಡ ಅನುಭವಿಸಿದ್ದಾರೆ. ಹೌದಲ್ವೋ? ಆದ್ರೆ ಒಂದು ಬಾರಿ ಯೋಚನೆ ಮಾಡಿ, ನೀವು ವೋಟ್ ಹಾಕಿ ಆಯ್ಕೆ ಮಾಡಿ ಕಳಿಸಿದಂತಹ ಅದೇ ಸರ್ಕಾರ, ಅದೇ ಭಾರತದ ಸರ್ಕಾರ 26/11 ಮುಂಬೈ ದಾಳಿಗೆ ಸಹಾಯವನ್ನ ಮಾಡಿದೆ. 26/11 ಮುಂಬೈ ದಾಳಿಯ ಆರೋಪಿಗಳಿಗೆ, ಅವರ ಹ್ಯಾಂಡ್ಲರ್ಗಳಿಗೆ ಸಹಾಯವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದೆ ಅನ್ನುವಂತಹ ಸತ್ಯ ನಿಮಗೆ ಗೊತ್ತಾದ್ರೆ ಹೇಗಿರುತ್ತೆ? ಅಂಡ್ ಅದಕ್ಕೆ ಸಂಬಂಧಪಟ್ಟಂತಹ ಸತ್ಯ 17 ವರ್ಷಗಳ ನಂತರ ಹೊರಗೆ ಬಂದ್ರೆ ಹೇಗಿರುತ್ತೆ? ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅಜ್ಮಲ್ ಕಸಬ್ನನ್ನ ಸೇವ್ ಮಾಡೋದಕ್ಕೆ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಆ ಪ್ರಯತ್ನದಲ್ಲಿ ಬಹುಶಃ ಕಾಂಗ್ರೆಸ್ ಸಕ್ಸಸ್ ಆಗಿದ್ರೆ ಪಾಕಿಸ್ತಾನಕ್ಕೆ ಫ್ರೀ ಪಾಸ್ ಸಿಗ್ತಾ ಇತ್ತು. ಅಲ್ಲ, ಕಾಂಗ್ರೆಸ್ ಇರುವಾಗ ಪಾಕಿಗೆ ಆಲ್ರೆಡಿ ಭಾರತಕ್ಕೆ ಫ್ರೀ ಪಾಸ್ ಸಿಕ್ಕಿತ್ತು. ಇಲ್ಲ ಅಂತಂದ್ರೆ ಅಷ್ಟು ಸಾಲು ಸಾಲು ಬಾಂಬ್ ದಾಳಿಗಳು ಹೆಂಗಾಗ್ತಾ ಇದ್ವು? ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲ, ಯಾವುದೇ ದೊಡ್ಡ ಅಂತಾರಾಷ್ಟ್ರೀಯ ಒತ್ತಡ ಇಲ್ಲ. ಭಾರತಕ್ಕೆ ಮಾತ್ರ 26/11 ಮುಂಬೈ ದಾಳಿಯ ಮೂಲಕ 160ಕ್ಕೂ ಹೆಚ್ಚು ಮೃತದೇಹ, ಸುಮಾರು 500ರಿಂದ 600 ಗಾಯಾಳುಗಳ ಉಡುಗೊರೆಯನ್ನ ಪಾಕಿಸ್ತಾನ ಮತ್ತೆ ಕಾಂಗ್ರೆಸ್ ಸೇರಿ ಕೊಟ್ಟಿತ್ತು. ನನಗೊತ್ತು, ಇದನ್ನ ಕೇಳಿದ್ರೆ ಕೋಪ ಬರುತ್ತೆ ಅಂಡ್ ಬರಬೇಕು. ಒಂದು ಸರ್ಕಾರ, ಭಾರತದ ಸರ್ಕಾರ ಹೀಗೆ ಮಾಡಿದೆ ಅಂತಂದ್ರೆ ಏನ್ ಹೇಳೋದು? ವೀಕ್ಷಕರ, ಇತ್ತೀಚೆಗೆ ಪತ್ರಕರ್ತ ಹುಸೇನ್ ಜೈದಿ ಅವರ ಪಾಡ್ಕಾಸ್ಟ್ ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಜ್ವಲ್ ನಿಕಮ್ ಒಂದಷ್ಟು ಭಯಾನಕ ಸತ್ಯವನ್ನ ಬಹಿರಂಗಪಡಿಸ್ತಾರೆ. ಪದ್ಮಶ್ರೀ ಪುರಸ್ಕೃತ ಉಜ್ವಲ್ ನಿಕಮ್ ಯಾರು ಗೊತ್ತಾ? 26/11 ಮುಂಬೈ ದಾಳಿ, 1993 ಬಾಂಬೆ ಬ್ಲಾಸ್ಟ್, ಗುಲ್ಶನ್ ಕುಮಾರ್ ಹತ್ಯೆ ಪ್ರಕರಣ, ಪ್ರಮೋದ್ ಮಹಾಜನ್ ಹತ್ಯೆ ಪ್ರಕರಣ, ಹೀಗೆ ಅನೇಕ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಭಾರತ ಸರ್ಕಾರದ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಾಡಿದಂತಹ ವ್ಯಕ್ತಿಯವರು. ಇಲ್ಲಿ ಉಜ್ವಲ್ ನಿಕಮ್ ಅವರ ಹೇಳಿಕೆ ಪ್ರಕಾರ 2008ರಲ್ಲಿ 26/11 ಮುಂಬೈ ದಾಳಿಯ ಅಜ್ಮಲ್ ಕಸಬ್ ವಿರುದ್ಧ ಚಾರ್ಜ್ ಶೀಟ್ ತಯಾರು ಮಾಡ್ತಾ ಇದ್ದಾಗ ಇವರಿಗೆ ದೆಹಲಿಯಿಂದ ಒತ್ತಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರ ಪ್ರಕಾರ ಚಾರ್ಜ್ ಶೀಟ್ ಅಲ್ಲಿ ಕೇವಲ 2 ದಾಳಿಗಳನ್ನ ಮಾತ್ರ ಅಜ್ಮಲ್ ಕಸಬ್ ವಿಚಾರದಲ್ಲಿ ಸೇರಿಸಬೇಕು. 8 ಕಡೆ ಮಾಡಿದಂತಹ ದಾಳಿ, ಅದರಲ್ಲಿ 2 ಮಾತ್ರ ಸೇರಿಸಬೇಕು. ಒಂದು CST ರೈಲು ನಿಲ್ದಾಣ, ಇನ್ನೊಂದು ಕಾಮ್ ಆಸ್ಪತ್ರೆ ದಾಳಿ. ಬಟ್ ಯಾಕಂದ್ರೆ ಕಾಂಗ್ರೆಸ್ಗೆ ಈ ಕೇಸ್ ಹೆಂಗಾದ್ರೂ ಸರಿ ಬೇಗ ಮುಗಿಸಬೇಕಾಗಿತ್ತು. ಬಹುಶಃ ಅವರ ಭಯ ಏನಿತ್ತು ಅಂತಂದ್ರೆ, ತನಿಖೆ ಇನ್ನಷ್ಟು ಆಳಕ್ಕೆ ಹೋದ್ರೆ ಇನ್ನೂ ಹಲವಾರು ಸತ್ಯಗಳು ಹೊರಗೆ ಬರುತ್ತೆ. ಇನ್ನಿವರಿಗೆ ಅಲ್ಲಿ ಪಾಕಿಸ್ತಾನದ ಸಂಚನ್ನ ಸಾಬೀತು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಇವರುಗಳು ಕೇಸನ್ನ ಕೇವಲ ಕಸಬ್ ತನಕ ಸೀಮಿತವಾಗಿ ಇಡೋದಕ್ಕೆ ಸರ್ವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅದಕ್ಕೆ ಅಲ್ವಾ ಆತ ಕೈಗೆ ಕೇಸರಿ ದಾರವನ್ನ ಕಟ್ಕೊಂಡು ಬಂದಿದ್ದ. ಕಾಂಗ್ರೆಸ್ನ ದಿಗ್ವಿಜಯ್ ಸಿಂಗ್ ಇದು RSS ಮಾಡಿದ್ದು ಅಂತ, RSS ಕಿ ಸಾಜಿಶ್ ಅಂತ ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ. ಹಿಂದೂ ಟೆರರ್ ಹಣೆಪಟ್ಟಿಯನ್ನ ಕಟ್ತಾರೆ. ಎಲ್ಲವೂ ಕೂಡ ಅಷ್ಟು ಬೇಗ ಕಾಂಗ್ರೆಸ್ ಕೈಯಲ್ಲಿ ಹೆಂಗ್ ರೆಡಿ ಆಗಿತ್ತು? ಪ್ಲಾನ್ ಅಷ್ಟು ಬೇಗ ಹೆಂಗ್ ರೆಡಿ ಆಗಿತ್ತು? ಅಲ್ಲಿಗೂ ಇಲ್ಲಿಗೂ ಕನೆಕ್ಷನ್ ಇರಬೇಕಲ್ವಾ ಒಂಚೂರಾದ್ರೂ? ಅದಕ್ಕೆ ಈ ಬಾರಿ ದುರಂದರ್ 2 ಸಿನಿಮಾ ಹೋಗಿ ನೋಡಿ. ಮೋದಿಜಿ ಜಸ್ಟ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಎಷ್ಟು ಮಂದಿಯ ಜೀವಕ್ಕೆ ಅದು ಕುತ್ತು ತರುತ್ತೆ ಅನ್ನುವಂಥದ್ದನ್ನು ನೀವು ನೋಡ್ಬೇಕು, ಅರ್ಥ ಆಗುತ್ತೆ ನಿಮಗೆ ಆಗ. ತಮ್ಮ ಸರ್ಕಾರ ಹೋದ ಮೇಲೆ, ಅಂದ್ರೆ ಪಾಕಿಸ್ತಾನದ ಫೇವರೇಟ್ ಸರ್ಕಾರ ಹೋದ ಮೇಲೆ ಏನೆಲ್ಲ ಅನುಭವಿಸೋ ಹಾಗೆ ಮೋದಿಜಿ ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೇಕು ನೀವು. ವೀಕ್ಷಕರ, ಮತ್ತೆ ಈ ಟಾಪಿಕ್ಗೆ ಬರೋದಾದ್ರೆ, ಉಜ್ವಲ್ ನಿಕಮ್ ಕಾಂಗ್ರೆಸ್ನ ರಾಜಕೀಯ ಒತ್ತಡಕ್ಕೆ ಯಾವುದೇ ಕಾರಣಕ್ಕೆ ಮಣಿಲಿಲ್ಲ. ಅವರು ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಸಾಬೀತು ಮಾಡ್ತಾರೆ, ಇದು ಸಾಮಾನ್ಯ ಕ್ರೈಮ್ ಅಲ್ಲ, ಇದು ಭಾರತದ ವಿರುದ್ಧ ನಡೆದಂತಹ ಯುದ್ಧ ಅಂತ. ಅದಕ್ಕೆ ಆ ಪ್ರಕರಣದಲ್ಲಿ ಅವರು 26/11 ಮುಂಬೈ ದಾಳಿಗೆ ಬಂದಂಥವ್ರು ಕುಬೇರ್ ಬೋಟ್ ಅನ್ನ ಹೈಜಾಕ್ ಮಾಡಿದ್ರು, ಅದರಲ್ಲಿ ಬಂದ್ರು. ಇನ್ನು ಬೋಟ್ನ GPS ಕೋಆರ್ಡಿನೇಟ್ಸ್ ಆಗಿರಬಹುದು, ಪಾಕಿಸ್ತಾನಿ ಹ್ಯಾಂಡ್ಲರ್ಗಳ ಜೊತೆಗೆ ನಡೆದಂತಹ VOIP ಕರೆ ಆಗಿರಬಹುದು, ಎಲ್ಲವನ್ನ ಕೂಡ ಸೇರಿಸ್ತಾರೆ. ಕಾಂಗ್ರೆಸ್ಗೆ
ತನಿಖೆ ಬೇಗ ಮುಗಿಸಬೇಕು ಅಂತ ಹೇಳೋದಕ್ಕಿಂತ ಪಾಕಿಸ್ತಾನವನ್ನು ಉಳಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಹೇಳಿ, ಇದನ್ನ ಯಾರಾದ್ರೂ ರಾಜಕೀಯ ಅಂತ ಹೇಳ್ತಾರಾ? ಇವರನ್ನ ನೋಡಿದ್ರೆ ರಕ್ತ ಕುದಿಯಲ್ವಾ? ಕಾಂಗ್ರೆಸ್ ಅಂತಹ ಒಳ್ಳೆಯ ಭಾರತೀಯರಾಗಿದ್ರೆ, ಭಾರತವನ್ನ ಪ್ರೀತಿಸುವಂತಹ ಅಂತಹ ಪಕ್ಷ ಆಗಿದ್ರೆ ಅದ್ ಹೆಂಗ್ರಿ? 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಡೇವಿಡ್ ಹೆಡ್ಲಿ 7 ಬಾರಿ, ಎಷ್ಟು ಸರ್ತಿ? 7 ಸರ್ತಿ ಮುಂಬೈಗೆ ಬಂದು ಹೋಗಿದ್ದ ಹೆಂಗ್ ಸಾಧ್ಯ ಆಗಿತ್ತದು? ಕಾಂಗ್ರೆಸ್ ಕಾಲದ ವೀಸಾ ನಿಯಮಗಳಾಗಿರಬಹುದು, ಆಗಿನ ಉದ್ದೇಶ ಪೂರ್ವಕ ವೈಫಲ್ಯ ಆಗಿರಬಹುದು, ಅವುಗಳ ಕಥೆ ಅಲ್ವಾ ಇದು? ಹೌದಲ್ವೋ? ಇನ್ನು ಅಗೈನ್ ಕಾಂಗ್ರೆಸ್ ಅಂತಹ ಒಳ್ಳೆಯ ಭಾರತೀಯ ಮನಸ್ಥಿತಿಯವರೇ ಆಗಿದ್ದಿದ್ರೆ 26/11 ಮುಂಬೈ ದಾಳಿಯ ನಂತರ ಕಸಬನ್ನ ಉಳಿಸಿ RSS ಅನ್ನ ಯಾಕೆ ಎಳೆದು ತರ್ತಾರೆ? ಯಾಕೆ? ಉಜ್ವಲ್ ನಿಕಮ್ ಹೇಳ್ತಾರೆ, ಸತ್ಯವನ್ನ ಪ್ರೂವ್ ಮಾಡೋದಕ್ಕೆ ಹೊರಟಂತಹ ನನ್ನನ್ನ ಕಾಂಗ್ರೆಸ್ ಗದ್ದಾರ್, ದೇಶದ್ರೋಹಿ ಅನ್ನುವಂತಹ ಹಣೆಪಟ್ಟಿ ಕಟ್ತಾರಂತೆ. ಪೂರ್ಣ ಟ್ರಯಲ್ ನಡೆಯದ ಹಾಗೆ ಒತ್ತಡವನ್ನ ಹಾಕಲಾಗುತ್ತೆ. ಯಾಕಂದ್ರೆ ಟ್ರಯಲ್ ನಡೆದ್ರೆ ಒಂದು ಸತ್ಯ ಹೊರ ಬರ್ತಾ ಇತ್ತು, ಇನ್ನೊಂದು ಅಜ್ಮಲ್ ಕಸಬ್ ಒಬ್ಬ ಪಾಕಿಸ್ತಾನಿ ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇತ್ತು. ಕಾಂಗ್ರೆಸ್ಗೆ ಅದು ಇಷ್ಟ ಇರಲಿಲ್ಲ. ಆದ್ರೆ ಉಜ್ವಲ್ ನಿಕಮ್ ಬಿಡ್ಲಿಲ್ಲ, ನ್ಯಾಯಾಲಯದಲ್ಲಿ ಸಾಬೀತು ಮಾಡ್ತಾರೆ. ಅಷ್ಟೇ ಅಲ್ಲ, IPS ಹೇಮಂತ್ ಕರ್ಕರೆ ಅವರನ್ನ ಕೂಡ 26/11 ಮುಂಬೈ ದಾಳಿಯಲ್ಲಿ ಕೊಂದಿದ್ದು ಈ ಜಿಹಾದಿಗಳೇ, ಈ ಪಾಕಿಸ್ತಾನಿ ಭಯೋತ್ಪಾದಕರೇ ಅನ್ನುವಂಥದ್ದನ್ನು ಸಾಬೀತು ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ ನಾನು ಆಗ್ಲೇ ಹೇಳಿದ ಹಾಗೆ ಕಾಂಗ್ರೆಸ್ ಶುರು ಮಾಡಿತ್ತಲ್ವಾ 26/11 ಮುಂಬೈ ದಾಳಿ, RSS ಕಿ ಸಾಜಿಶ್, ಈ ಕಥೆಯನ್ನ ಚಂದವಾಗಿ ಹೆಣೆದವರ ಹೆಸರನ್ನ ನೋಡಿದ್ರೆ ಕಾಂಗ್ರೆಸ್ಸಿನ ದಿಗ್ವಿಜಯ್ ಸಿಂಗ್, ವಿಜಯ್ ವಾಡಿಟ್ಟವಾರ್, ಮಹೇಶ್ ಭಟ್, SM ಮುಷ್ರಿಫ್, ಅಜೀಜ್ ಬರ್ನಿ ಇವರೆಲ್ಲ ಸೇರಿ ಕಟ್ಟಿದಂತಹ ಕಥೆ ಏನು? ಹಿಂದೂಗಳೇ 26/11 ಮುಂಬೈ ದಾಳಿಯನ್ನ ಮಾಡಿದ್ದು. ವೀಕ್ಷಕರು, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಯಾವಾಗ್ಲೂ ಕಾಂಗ್ರೆಸ್ ಅದೇ ರೀತಿ ಪಾಕಿಸ್ತಾನದ ನರೇಟಿವ್ ಒಂದೇ ರೀತಿಯಾಗಿ ಕೇಳಿಸುತ್ತೆ? ಯಾಕೆ ಇಬ್ಬರ ಯೋಚನೆ ಕೂಡ ಒಂದೇ ರೀತಿ ಇರುತ್ತೆ? ಪಾಕಿಸ್ತಾನ ಬಯಸಿದ್ದು ಕೂಡ 26/11 ಮುಂಬೈ ದಾಳಿಯ ಆರೋಪ ಹಿಂದೂಗಳ ಮೇಲೆ ಹೋಗಬೇಕು ಅಂತ. ನಮ್ಮದೇ ಭಾರತದ ಕಾಂಗ್ರೆಸ್ ಮಾಡಿದ್ದು ಅದನ್ನೇ ಪ್ರಯತ್ನ ಪಟ್ರು ಅಲ್ವಾ? ಇನ್ನು ಮೋದಿಜಿ ಬಂದ ನಂತರ ಭಯೋತ್ಪಾದಕರಿಗೆ ಉತ್ತರವನ್ನ ಕೊಡ್ತಾನೆ ಹೋದ್ರು, ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಆದ್ರೆ ಪಾಕಿಸ್ತಾನ ಅದನ್ನ ನಿರಾಕರಿಸುತ್ತೆ. ಈ ಕಡೆ ಅದೇ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮದೇ ಸರ್ಕಾರದ ಹತ್ರ ಸರ್ಜಿಕಲ್ ಸ್ಟ್ರೈಕಿಗೆ ಸಾಕ್ಷ್ಯಗಳನ್ನ ಕೇಳೋದಕ್ಕೆ ಆರಂಭ ಮಾಡ್ತಾರೆ. ಕನೆಕ್ಷನ್ ನೋಡಿ, ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಆಯ್ತು, ಆ ಸಮಯದಲ್ಲೂ ಅಷ್ಟೇ ಪಾಕಿಸ್ತಾನದಲ್ಲಿ ಓಡಾಡ್ತಾ ಇದ್ದಂತಹ ನರೇಟಿವ್ ಅನ್ನ ಕಾಂಗ್ರೆಸ್ ನಾಯಕರು ಹೆಕ್ಕೊಳ್ತಾರೆ, ಪಿಕ್ ಮಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆಗಿರಬಹುದು, ಟ್ವೀಟ್ಗಳ ಮೂಲಕ ಆಗಿರಬಹುದು, ಹೇಳಿದ್ರು, ಬೈಟ್ ಕೊಟ್ರು. ಅಂಡ್ ಅದೇ ಕ್ಲಿಪ್ಗಳನ್ನ ಪಾಕಿಸ್ತಾನದ ಟಿವಿ ಚಾನೆಲ್ಗಳು ಪ್ರಸಾರ ಮಾಡಿ ಭಾರತದ ವಿರುದ್ಧ ನರೇಟಿವ್ ಯುದ್ಧವನ್ನು ನಡೆಸ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕೂಡ ಅದರಲ್ಲಿ ಕೊಡುಗೆಯನ್ನ ಕೊಟ್ಟಿದ್ರು. ಅವರು ಕೂಡ ಪಾಕಿಸ್ತಾನದಲ್ಲಿ ಫೇಮಸ್ ಆಗಿದ್ರು, ನೋಡಿರ್ತೀರಾ ನೀವು. ಹೆಂಗದು ಕನೆಕ್ಷನ್? ಹೆಂಗೆ ಅವ್ರಿಗೆ ಬೇಕಾಗಿರೋದು ಇವ್ರು ಮಾಡೋದು ಎಲ್ಲ ಒಂದೇ? ಹೆಂಗೆ ವೀಕ್ಷಕರ, ಅವತ್ತು 26/11 ಮುಂಬೈ ದಾಳಿ ಅಂತಹ ಅಷ್ಟು ದೊಡ್ಡ ದಾಳಿ ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಂತಾರಾಷ್ಟ್ರೀಯ ಒತ್ತಡವನ್ನ ಸೃಷ್ಟಿ ಮಾಡಲಿಲ್ಲ. ಅದೇ ಸಮಯದಲ್ಲಿ ಪಾಕ್ ಮಾಧ್ಯಮ ಕಸಬ್ಗೆ ಸಿಂಪಥಿಯನ್ನು ಸೃಷ್ಟಿ ಮಾಡ್ತಾ ಕೂತಿದ್ವು. ಇಷ್ಟೇ ಅಲ್ಲ, 3 ವರ್ಷಗಳ ನಂತರ ಕೂಡ ಪಾಕಿಸ್ತಾನನೇ ಈ ದಾಳಿಯನ್ನ ಮಾಡಿದೆ ಅಂತ ನ್ಯಾಯಾಲಯದಲ್ಲಿ ಆ ಪ್ರಕರಣ ನಡೀತಾ ಇರುವಾಗ ಆ ಸಮಯದಲ್ಲಿ ಕಾಂಗ್ರೆಸ್ ಪಾಕಿಸ್ತಾನದ ಅಧ್ಯಕ್ಷ ಯೂಸುಫ್ ರಜಾ ಗಿಲಾನಿಯನ್ನ ಭಾರತಕ್ಕೆ ಕರೆಸಿ, ಮೊಹಾಲಿಗೆ ಕರೆಸಿ ವರ್ಲ್ಡ್ ಕಪ್ ಸೆಮಿಫೈನಲ್ ಅನ್ನ ತೋರಿಸ್ತಾ ಕೂತಿತ್ತು. ಇದನ್ನ ರಾಜಕೀಯ ಅಂತೀರಾ? ರಾಜಕೀಯ ಅಂತೀರಾ? ರಕ್ತ ಕುದಿಯಲ್ವಾ? ವೀಕ್ಷಕರು, ಇದನ್ನು ನೋಡಿದ್ರೆ ನಿಜವಾಗ್ಲೂ ಅಸಹ್ಯ ಆಗ್ತಿದೆ ಅಂತ ಹೇಳೋದಕ್ಕಿಂತ
ರಕ್ತ ಕುದಿಯತ್ತೆ ಅಂತ ಹೇಳ್ಬೋದು. ಭಾರತದಲ್ಲೇ ಕೂತು ಭಾರತದ ಹಿತಾಸಕ್ತಿಗಳ ವಿರುದ್ಧ ಕೆಲಸವನ್ನ ಮಾಡ್ತಾರೆ. ಚುನಾವಣೆಯಲ್ಲಿ ಸೋತ್ರೆ ಇವಿಎಂ ಸರಿ ಇಲ್ಲ, ಮೋದಿಜಿ ಸರಿ ಇಲ್ಲ, ಮೋದಿಜಿ ವೋಟ್ ಚೋರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯುವಕರನ್ನ ಪ್ರಚೋದನೆ ಮಾಡಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರುಗಳಿಗೆ ದುರಂಧರ್ ಸಿನಿಮಾ ಯಾಕೆ ಇಷ್ಟ ಇಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ದುರಂಧರ್ ಸಿನಿಮಾದಲ್ಲಿ 26/11 ಮುಂಬೈ ದಾಳಿಯ ಸಮಯದಲ್ಲಿ ಪಾಕಿಸ್ತಾನದ ಹ್ಯಾಂಡ್ಲರ್ಗಳ ಕರೆಗಳನ್ನ ಸಂಪೂರ್ಣವಾಗಿ ವಿಶ್ವದ ಮುಂದೆ ತೋರಿಸಿದ್ರಲ್ವಾ, ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಇವರಿಗೆ. ನಕಲಿ ನೋಟ್ ಪ್ರಿಂಟಿಂಗ್ಗೆ ಕಾಂಗ್ರೆಸ್ನವರೇ ಪಾಕಿಸ್ತಾನಕ್ಕೆ ಆ ಮೆಷಿನ್ ಅನ್ನ ಕೊಟ್ಟಿದ್ದು ಈ ದುರಂಧರ್ನಲ್ಲಿ ಗೊತ್ತಾಗುತ್ತೆ. ಆಗ್ತಾ ಇಲ್ಲ ಸಹಿಸ್ಕೊಳ್ಳೋದಕ್ಕೆ ಇವರಿಗೆ. ಚಾಯ್ ವಾಲಾ ಬಂದು ಯಾವ ರೀತಿ ಅವರ ಕಾಂಗ್ರೆಸ್ ಪಾಕ್ ಕನೆಕ್ಷನ್ ಅನ್ನ ಕಟ್ ಮಾಡಿದ್ರು, ಆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಕಟ್ ಆಯ್ತು ಅನ್ನುವಂಥದ್ದು ದುರಂಧರ್ನಲ್ಲಿ ಗೊತ್ತಾಗುತ್ತೆ. ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇವರಿಗೆ. ನೋಟ್ ಬ್ಯಾನ್ ನಿಜವಾಗ್ಲೂ ಮಾಡಿದ್ದು ಯಾಕೆ ಅನ್ನುವಂಥದ್ದು ದುರಂಧರಲ್ಲಿ ಗೊತ್ತಾಗುತ್ತೆ. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇವರಿಗಿಲ್ಲ. ಈಗಲೂ ಕಾಂಗ್ರೆಸ್ ಇದ್ದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಾ ಇತ್ತು? ಮೋದಿಜಿ ಬಂದಿದ್ದಕ್ಕೆ ಇವರುಗಳ ಪರಿಸ್ಥಿತಿ ಅಂದ್ರೆ ಪಾಕಿಸ್ತಾನಿಗಳ ಪರಿಸ್ಥಿತಿ, ತಮ್ಮ ಪ್ರೀತಿಯ ಸರ್ಕಾರ ಇಲ್ಲದೆ ಏನಾಯ್ತು ಅನ್ನುವಂಥ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ದುರಂಧರ್ ಸಿನಿಮಾವನ್ನ ನೋಡ್ಬೇಕು. ಅದಕ್ಕೆ ಇವ್ರುಗಳು ದುರಂಧರ್ ಸಿನಿಮಾ ಪ್ರೊಪಗ್ಯಾಂಡಾ ಸಿನಿಮಾ ಅಂತ ಹೇಳ್ತಾರೆ. ವೀಕ್ಷಕರಿಗೆ, ಕಾಂಗ್ರೆಸ್ಗೆ ಆಗಿರಬಹುದು, ಲೆಫ್ಟ್ ಗ್ಯಾಂಗಿಗೆ ಆಗಿರಬಹುದು, ಸತ್ಯ ಹೊರಬರುವಂತಹ ಭಯ ಎಷ್ಟಿದೆ ಅಂತಂದ್ರೆ, ದುರಂಧರ್ ಫ್ಯಾನ್ಸ್ ಗಳಿಗಿಂತ ಮೊದಲು ದುರಂಧರ್ ಸಿನಿಮಾವನ್ನ ನೋಡೋದು ಯಾರು? ಇವರುಗಳೇ. ದುರಂಧರನ್ನ ದೂಷಿಸೋರೆ. ಈಗ ಸತ್ಯ ಎಲ್ರಿಗೂ ಗೊತ್ತಾಗಿದೆ, ಏನು ಮಾಡೋದು? ಅದಕ್ಕೆ ಹೊರಗೆ ಬಂದು ಪ್ರೊಪಗ್ಯಾಂಡಾ ಅಂತ ಶುರು ಮಾಡಿದ್ದಾರೆ. ಧ್ರುವರಾತಿ ಅಂತೂ ಮೋಸ್ಟ್ಲಿ ಫಸ್ಟ್ ಶೋಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಈಗ ಬಂದು ಇದು ಬಿಜೆಪಿ ಸಿನಿಮಾ ಅಂತ ನಾನು ಅವತ್ತೇ ಹೇಳಿಲ್ವಾ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ. ಇನ್ನೊಬ್ಬ ಯಾರೋ ಕಾಂಗ್ರೆಸ್ ಲೀಡರ್ ಹೇಳ್ತಾ ಇದ್ದಾರೆ, ಇದು ಬಿಜೆಪಿ ಫಂಡಿಂಗ್ ಮಾಡಿರುವಂತಹ ಸಿನಿಮಾ ಅಂತ. ಫಂಡಿಂಗ್ ಮಾಡಿರುವಂತಹ ಸಿನಿಮಾ. ಪವನ್ ಖೇರ್ ಅಳ್ತಾ ಇದ್ದಾರೆ. ಇನ್ನು ರಮ್ಯಾ, ದುರಂಧರ್ ಸಿನಿಮಾವನ್ನ ನೋಡಬೇಡಿ, ಟೈಮ್ ವೇಸ್ಟ್ ಅಂತಲ್ಲ ಇಷ್ಟು ಉದ್ದಕ್ಕೆ ಬರೆದು ಹಾಕಿದ್ದಾರೆ. ಪಾಕಿಸ್ತಾನ ಒಂದು ಸುಂದರ ದೇಶ, ಪಾಕಿಸ್ತಾನ ಸ್ವರ್ಗ ಅಂತ ಹೇಳಿದಂಥವ್ರು ಆಕ್ಚುಲಿ ನಾವಿಲ್ಲಿ ಪಾಕಿಸ್ತಾನ್ ಬಗ್ಗೆ ನಾವು ಎಲ್ಲ ಏನು ಬರಿತೀವಿ ಮತ್ತೇನು ಹೇಳ್ತೀವಿ. ಆಗ ಮನೋಹರ್ ಪಾರಿಕರ್ ಅವರು ಕೂಡ ಹೇಳಿದ್ರು ಪಾಕಿಸ್ತಾನ್ಗೆ ಹೋದ್ರೆ ನರ್ಕ ಹೋದಂಗೆ ಅಂತ. ಆ ಥರ ಏನಿಲ್ಲ. ಅಲ್ಲಿರೋ ಜನ ಕೂಡ ನಮ್ಮಾಗೆ ಇದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ನಾವು ಮಾತಾಡಿದ್ದು ಪಾಕಿಸ್ತಾನ್ ಇಂಡಿಯಾ ಬಗ್ಗೆ ಮತ್ತು ಬೇರೆ ಎಲ್ಲ ಸ್ಟಾಫ್ ಕಂಟ್ರೀಸ್, ಬಾಂಗ್ಲಾದೇಶ್ ಬರಲಿಲ್ಲ, ನೇಪಾಲ್, ಮಾಲ್ಡೀವ್ಸ್ ಎಲ್ಲರೂ ಕೂಡ ಸೇರಿ ನಾವು ಪೀಸ್ ಬಗ್ಗೆ ನಾವು ಮಾತಾಡ್ತೀವಿ. ನಾವು ಹೇಗೆ ಬಾರ್ಡರ್ ಇಶ್ಯೂಸ್ನ ನಾವು ರಿಸಾಲ್ವ್ ಮಾಡಬೇಕು. ಯುವಕರನ್ನ ಕೂರಿಸ್ಕೊಂಡು ಫೇಕ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡ್ಬೋದು, ಆ ಮೂಲಕ ಪೋಸ್ಟ್ ಅನ್ನ ಹೆಂಗೆ ಹಾಕಬಹುದು ಅಂತ ಲೆಕ್ಚರ್ ಕೊಟ್ಟಂತವ್ರು ಈ ರೀತಿ ಪಾಕ್ ಪರವಾಗಿ ಮಾತನಾಡುವಂಥದ್ದು, ದುರಂಧರ್ ವಿರೋಧವಾಗಿ ಮಾತನಾಡುವಂಥದ್ದು ಕಾಮನ್ ಬಿಡಿ. ಎಲ್ಲ ಹೋಗ್ಲಿ, ಇವ್ರುಗಳಿಗೆ ಭಾರತದಲ್ಲಿರುವಂತವರಿಗೆ ಇಷ್ಟು ನೋವಾಗಿರಬೇಕಾದ್ರೆ ಇನ್ನು ಪಾಕಿಸ್ತಾನದ ಪರಿಸ್ಥಿತಿಯನ್ನು ಊಹೆ ಮಾಡಿ. ಪಾಕಿಸ್ತಾನದಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ದುರಂಧರ್ ಸಿನಿಮಾಗೆ ಖುದ್ದು ಮೋದಿಜವರೇ ಸ್ಕ್ರಿಪ್ಟ್ ಬರೆದು ಕೊಟ್ಟಿರೋದು ಅಂತ. ಹೌದು, ಪಾಪ ಮೋದಿಜವರಿಗೆ ಬೇರೆ ಏನು ಕೆಲಸ ಇಲ್ವಲ್ಲ, ಅದನ್ನೇ ಮಾಡ್ತಾರೆ ಅಲ್ವಾ. ಪಾಕ್ ಅಳಬೇಕಾದ್ರೆ ಇಲ್ಲಿ ಕಾಂಗ್ರೆಸ್ ಲೆಫ್ಟಿಸ್ಟ್ಗಳು ಅಳದೇ ಇದ್ರೆ ತಪ್ಪಾಗಲ್ವೇ? ಅಳುತ್ತಾರೆ. ಅಂತೂ ಲೆಫ್ಟ್ ಗ್ಯಾಂಗ್ಗೆ ಸತ್ಯವನ್ನ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಪ್ರೊಪಗ್ಯಾಂಡಾ ಅಂತ ಹೇಳ್ತಾ ಇದ್ದಾರೆ. ಒಂದು ಬಾರಿ ನೀವೆಲ್ಲರೂ ಹೋಗಿ ಸಿನಿಮಾವನ್ನ ನೋಡಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಪ್ರೊಪಗ್ಯಾಂಡಾ ಯಾವುದು, ಪ್ರೊಪಗ್ಯಾಂಡಾವನ್ನ ಯಾರು ಮಾಡ್ತಾ ಇದ್ದಾರೆ ಅಂಡ್ ಸತ್ಯ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಯಾರು ತಿಳಿಸಿಕೊಡುವಂತ ಅವಶ್ಯಕತೆ ಇಲ್ಲಾಗ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.